ಸರ್, ಈಗ ಎಲೆಕ್ಟ್ರೋಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತೊಂದು ಮಹತ್ವದ ಆದೇಶ ಕೊಟ್ಟಿದೆ. ಈವರೆಗೂ ಎಷ್ಟು ಎಲೆಕ್ಟ್ರೋಲ್ ಬಾಂಡ್ಗಳನ್ನ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿದೆ, ಅದರ ಡಾಟಾನ ರಿಲೀಸ್ ಮಾಡಬೇಕು, ನಂಬರ್ 1. ನಂಬರ್ 2, ಆ ಎಲ್ಲ ಹಣನ ವಾಪಸ್ ಕೊಡಬೇಕು ರಾಜಕೀಯ ಪಕ್ಷಗಳು ಅಂತ ಹೇಳಿದೆ. ನಿಮ್ಮದೇ ಸರ್ಕಾರ ಇದನ್ನ ಜಾರಿಗೆ ತಂದಿತ್ತು ಕೂಡ. ಒಂದು, ನಾನೀಗಷ್ಟೇ ಟಿ ವಿಯಲ್ಲಿ ಸ್ಕ್ರೋಲಿಂಗ್ ನೋಡ್ಕೊಂಡು ಬಂದೆ. ಅದರದ್ದು ಜಡ್ಜ್ಮೆಂಟ್ನ ಪೂರ್ಣ ಅಧ್ಯಯನ ಮಾಡಿದ ನಂತರ ಪೂರ್ಣ ಪ್ರಮಾಣದಲ್ಲಿ ಹೇಳ್ಬೋದು. ಆದರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಮುಂಚೆ ಅಕೌಂಟಬಿಲಿಟಿನೇ ಇರಲಿಲ್ಲ ರೀ. ಬ್ಲ್ಯಾಕ್ ಮನಿ ಬರೋದು, ಬ್ಲ್ಯಾಕ್ ಮನಿ ಖರ್ಚು ಮಾಡೋರು. ಈಗ ಕನಿಷ್ಠ ಪೊಲಿಟಿಕಲ್ ಪಾರ್ಟಿಗಳಿಗೆ ಬಾಂಡ್ ಮೂಲಕ ಕೊಡಬೇಕು ಅನ್ನೋದು ಒಂದು ಅಕೌಂಟಬಿಲಿಟಿ. ಮುಂಚೆ ಎಲ್ಲಿತ್ತು ಅಕೌಂಟಬಿಲಿಟಿ? ಬ್ಲ್ಯಾಕ್ ಮನಿ ಬರ್ತಿತ್ತು, ಬ್ಲ್ಯಾಕ್ ಮನಿ ಖರ್ಚಾಗ್ತಿತ್ತು. ಯಾವುದೇ ರಾಜಕೀಯ ಪಕ್ಷ ಚುನಾವಣೆಗೆ ಖರ್ಚು ಮಾಡೋದನ್ನೇ ನಿಲ್ಲಿಸಿರಲಿಲ್ಲ. 17ರಲ್ಲಿ ಕಾಯ್ದೆ ತಂದ ನಂತರ ಬಾಂಡ್ ಮೂಲಕ ಕೊಡ್ಬೋದು ಅನ್ನೋದು ತಂದ ನಂತರ ಅಕೌಂಟಬಿಲಿಟಿ ಫಿಕ್ಸ್ ಆಯಿತು. ಯಾವ್ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟೆಷ್ಟು ಹಣ ಬರ್ತಾಯಿದೆ ಅನ್ನುವಂಥ ಅಕೌಂಟಬಿಲಿಟಿ ಆದರೂ ಫಿಕ್ಸ್ ಆಯಿತು. ಅದು ಮತ್ತು ಥ್ರೂ ಅವ್ರ ಅಕೌಂಟ್ಸಿಂದ ಕೊಡುವಂಥ ಸಿಸ್ಟಮ್ ಬಂತು. ಇನ್ನು ಅದರಲ್ಲಿ ಸಮಗ್ರ ನೋಡಿದ ನಂತರ, ಜಡ್ಜ್ಮೆಂಟ್ ನೋಡಿದ ನಂತರ ಪೂರ್ಣ ಪ್ರಮಾಣದಲ್ಲಿ ಉತ್ತರಿಸ್ಬೋದು. ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲರಿಗೂ ಆದಂಗೆ ನಮಗೂ ಆಗುತ್ತೆ. ನಮಗೇನು ಹೊಸ್ತೇನಲ್ವಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಆದಂಗೆ ನಮಗೂ ಆಗುತ್ತೆ. ನಮಗೇನು ಹೊಸದಾಗಿ ಅಂತೇನಿಲ್ಲ. ನಮ್ಮ ಸರ್ಕಾರ ನರೇಂದ್ರ ಮೋದಿಯವರು ರಾಜಕೀಯ ಪಕ್ಷಗಳಿಗೂ ಒಂದು ಅಕೌಂಟಬಿಲಿಟಿ ಇರಲಿ ಮತ್ತು ಡಿಕ್ಲೇರ್ ಮಾಡಬೇಕು. ಆಯಾ ಪೊಲಿಟಿಕಲ್ ಪಾರ್ಟಿಗಳು ಎಷ್ಟು ಹಣ ಬಂದಿದೆ ಅನ್ನೋದನ್ನು ಡಿಕ್ಲೇರ್ ಮಾಡಬೇಕು ಅನ್ನುವಂಥದ್ದು ಆ ಕಾಯ್ದೆಯಲ್ಲಿತ್ತು. ಬ್ಲ್ಯಾಕ್ ಮನಿ ಕೊಟ್ಟರೆ, ಬ್ಲ್ಯಾಕ್ ಮನಿ ಇಸ್ಕೊಂಡ್ರೆ ಯಾವ ಲೆಕ್ಕಕ್ಕೆ ಬರುತ್ತೆ? ಯಾರು ಕೊಡ್ತಾರೆ, ಯಾರು ಬಿಡ್ತಾರೆ, ಯಾರಿಗೆ ಗೊತ್ತಾಗುತ್ತೆ? ಕೊಟ್ಟವ್ರದ್ದು ಸೀಕ್ರೆಟು, ಇಸ್ಕೊಂಡವ್ರದ್ದು ಸೀಕ್ರೆಟು, ಖರ್ಚು ಹೆಂಗಾಯಿತು ಅನ್ನೋದು ಸೀಕ್ರೆಟು. ಈಗ ಹಂಗಲ್ಲ. ಈಗ ಎಷ್ಟು ಅನುದಾನ ಯಾವ್ಯಾವ ರಾಜಕೀಯ ಪಕ್ಷಕ್ಕೆ ಬಂತು ಅಂತ ಡಿಕ್ಲೇರ್ ಮಾಡಬೇಕಾಗತ್ತೆ. ಯಾವುದಕ್ಕೆ ಖರ್ಚು ಮಾಡಿದ್ದೀವಿ ಅನ್ನೋದನ್ನು ಕೂಡ ಅಕೌಂಟ್ಸ್ ಕೊಡಬೇಕಾಗತ್ತೆ. ಅದು ಬೇಡ ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದರೆ ಮತ್ತು ಬ್ಲ್ಯಾಕ್ ಮನಿದೆ ರಾಜ್ಯ ನಡೆಯುತ್ತೆ. ಬ್ಲ್ಯಾಕ್ ಮನಿ ತಪ್ಸಕ್ಕಂತೂ ಆಗಿಲ್ಲ. ಹಾಗಾಗಿ ಅದೇ ನಡೀತೆ. ಸುಪ್ರೀಂ ಕೋರ್ಟ್ ತನ್ನ ಅಬ್ಸರ್ವೇಷನಲ್ಲಿ ಹೇಳಿದೆ, ಈ ಸ್ಕೀಮಿಂದ ಬ್ಲ್ಯಾಕ್ ಮನಿ ಕಂಟ್ರೋಲ್ ಆಗುತ್ತೆ ಅನ್ನೋ ಯಾವುದೇ ಭರವಸೆ ಅಥವಾ ಅಂಶಗಳು ಕಾಣಿಸ್ತಾ ಇಲ್ಲ ಅಂತ ಹೇಳಿ. ನಾನು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕಾಮೆಂಟ್ಸ್ ಮಾಡೋಕ್ಕೆ ನಾನು ಹೋಗಲ್ಲ. ಅದನ್ನು ನಾನು ನೋಡಿದ್ದೇನೆ, ಅದು ಅವರ ಅಭಿಪ್ರಾಯ. ಆದರೆ ಅಟ್ಲೀಸ್ಟ್ ಕಂಪ್ನಿಗಳು ಈಗ ತನ್ನ ಅಕೌಂಟ್ಸಲ್ಲಿರುವಂಥ ಮನಿನ ಕೊಡ್ತಾ ಇದ್ದಾವೆ. ಅಧಿಕೃತವಾಗಿ ತಾನು ದುಡ್ದ ಹಣವನ್ನು ಅಕೌಂಟಲ್ಲಿರೋ ಹಣನ ಕೊಡ್ತಾ ಇದ್ದಾವೆ. ಬ್ಲ್ಯಾಕ್ ಮನಿ ಕೊಟ್ಟರೆ ಕೊಟ್ಟವ್ರು ಯಾರು, ಇಸ್ಕೊಂಡವ್ರು ಯಾರು ಲೆಕ್ಕ ಇಡ್ತಾರೆ? ಈಗ ಅಟ್ಲೀಸ್ಟ್ ಲೆಕ್ಕನಾರು ಸಿಗ್ತಾಯಿದೆ. ಸುಪ್ರೀಂ ಕೋರ್ಟಿಗೆ ಲೆಕ್ಕನೂ ಬೇಡ ಅಂತ ಅವ್ರು ಅಂದ್ಕೊಂಡಿದ್ರೆ ಬ್ಲ್ಯಾಕ್ ಮನಿದೆ ಸಾಮ್ರಾಜ್ಯ ನಡೆಯುತ್ತೆ. ನನ್ನ ತೆರಿಗೆ ನನ್ನ ಹಕ್ಕನ್ನು ಅಭಿಯಾನವನ್ನು ಸರ್ಕಾರ ಆರಂಭಿಸಿದೆ. ಕಳೆದೊಂದು ವಾರದಿಂದ ಸೌಂಡ್ ಮಾಡ್ತಿದೆ. ನಾಳೆ ಇದೇ ಹೊತ್ತಲ್ಲಿ ಸಿದ್ದರಾಮಯ್ಯವರು ಬಜೆಟ್ ಮಂಡಿಸ್ತಾ ಇದ್ದಾರೆ. ಜನರಿಗೆ ಆ ಒಂದು ಹಕ್ಕು ಸಿಗುತ್ತಾ ನಾಳೆ ನಿರೀಕ್ಷೆ? ನೋಡಿ, ಒಂದೇನೆಂದರೆ ಸಿದ್ದರಾಮಯ್ಯನವ್ರದ್ದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಹೋರಾಟವನ್ನು ಅವರು ದೆಹಲಿನಲ್ಲಿ ಬಂದ್ ಮಾಡಿದ್ದು 2013 ಆಗಸ್ಟ್ ತಿಂಗಳಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಅವತ್ತು 2013ನಲ್ಲಿ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಿಸರ್ವ್ ಬ್ಯಾಂಕ್ ಗವರ್ನರು ರಘುರಾಮ್ ರಾಜನ್ ಅವರು 3.73ಗೆ ಇಳಿಸಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಮೈಮರೆತು ಮಲಗಿದ್ದಂಥ ಮಾನ್ಯ ಕಾಂಗ್ರೆಸ್ ನಾಯಕರುಗಳು, ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಮೈಮರೆತು. ಅವರಿಗೆ ಅವಾಗ ನೀವು ಯಾವ ಇಂಜೆಕ್ಷನ್ ಕೊಟ್ಟರು ತಾಗಲೇ ಇಲ್ಲ. ಈಗ ಎಲೆಕ್ಷನ್ ಬಂತಿದ್ದಂಗೆ ಎದ್ದು ಕುಣಿತವ್ರೆ. ಈ ನಮ್ಮ ಕಡೆ ಈ ಹಬ್ಬ ಬಂದಾಗ ಗಣಗಸ್ತಿ ಬಡಿತಾರೆ. ಗಣಗಸ್ತಿ ಬಡಿದಾಗ ಈ ಗಣಮೈ ಮೇಲೆ ಬರ್ತವೆ. ಹಾಗೆ ಈ ಎಲೆಕ್ಷನ್ ಬಂದಾಗ ಇವರಿಗೆ BJP ಸರ್ಕಾರದ ಮೇಲೆ ಏನಾದ್ರು ಹೇಳಬೇಕು ಅನ್ನುವಂಥ ಗಣಮೈ ಮೇಲೆ ಬಂದು ಕುಣಿತಾ ಇರೋದು. ನಿಜವಾಗ್ಲೂ ಅವರಿಗೆ ಕಾಳಜಿ ಇದ್ದರೆ ಅವತ್ತು ಮನಮೋಹನ್ ಸಿಂಗ್ ಸರ್ಕಾರನ ಪ್ರಶ್ನೆ ಮಾಡ್ತಿದ್ರು, ಅವತ್ತು ರಘುರಾಮ್ ರಾಜನ್ ಅವ್ರನ್ನ ಪ್ರಶ್ನೆ ಮಾಡ್ತಿದ್ರು. ಅಂದರೆ ಸತತವಾಗಿ 10 ವರ್ಷ ಇವರು ಕೋಮಾದಲ್ಲಿದ್ರಾ? 10 ವರ್ಷ ಕೋಮಾದಲ್ಲಿದ್ದು ಈಗ ಎಲೆಕ್ಷನ್ ಬಂದಿದೆ ಅಂತ ಗಣ ಕುಣಿತಾ ಇದ್ದಾರಾ? ಸ್ವಲ್ಪ ಚರ್ಚೆ. ಒಂದು ನಾನು ಹೇಳ್ತೀನಿ, ನಮ್ಮ ಸರ್ಕಾರ ಇತ್ತಲ್ಲ, ನಮ್ಮ ಸರ್ಕಾರ 4,91,000 ಕೋಟಿ ರೂಪಾಯಿನ 10 ವರ್ಷದಲ್ಲಿ ಕೊಟ್ಟಿದೆ. ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ 10 ವರ್ಷದಲ್ಲಿ ಕೊಟ್ಟಿದ್ದು 1,42,000 ಕೋಟಿ. 1,42,000 ಕೋಟಿ ಮನಮೋಹನ್ ಸಿಂಗ್ ಅವರು. 4,91,000 ಕೋಟಿ ಅಂದರೆ ತೆರಿಗೆ ಪಾಲು, ಅನುದಾನ, ಸಹಾಯಧನ ಇದಿಷ್ಟೂ ಸೇರಿ 4,92,000 ಕೋಟಿ ನಮ್ಮ ನಾನು ಹೇಳಿದೆ ತೆರಿಗೆ ಸಂಗ್ರಹನ ಗ್ರೋತ್.
ಅಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಡೆವಲಪ್ಮೆಂಟ್ ಆಗಿದೆ. ತೆರಿಗೆ ಸಂಗ್ರಹ ಸುಮ್ಮನೆ ಆಗತ್ತಾ? ವಹಿವಾಟು ಜಾಸ್ತಿ ಆದ್ರೆ ಆಗತ್ತೆ. ತೆರಿಗೆ ಬದಲಾಯಿತು, GST ಬಂತು, ತೆರಿಗೆ ಸಂಗ್ರಹ ಜಾಸ್ತಿ ಆಯಿತು. ಅದು ಯಾರಿದ್ರು ಭಾರತೀಯ ಜನತಾ ಪಾರ್ಟಿ ಇದ್ರೂ ಆಗುತ್ತೆ, ಕಾಂಗ್ರೆಸ್ ಇದ್ರೂ ಆಗುತ್ತೆ, JDS ಸರ್ಕಾರ ಮಾಡಿದ್ರು ಆಗುತ್ತೆ. ಯಾಕಂದ್ರೆ ಒಂದು ವ್ಯವಸ್ಥೆ ಅದು ಸೃಷ್ಟಿ ಮಾಡಿದ್ಮೇಲೆ ಅದು ನಡ್ಕೊಂಡು ಹೋಗುತ್ತೆ. ನಿಮ್ಮ ಅಭಿಪ್ರಾಯ ಪೂರ್ಣ ಪ್ರಮಾಣದಲ್ಲಿ ನಾನು ಒಪ್ಪೋದಿಲ್ಲ. ಮುಂಚೆ 28% ತೆರಿಗೆ, ವಿವಿಧ ರೀತಿಯ ತೆರಿಗೆಗಳಿತ್ತು. ಅದನ್ನು ಮ್ಯಾಕ್ಸಿಮಮ್ 18%ಗೆ ತಂದು GST ತಂದರು. GST ತಂದಿದ್ದನ್ನು ವಿರೋಧಿಸ್ತಿದ್ದವರಿಗೆ ಒಂದು ಅರ್ಥ ಆಗಿದೆ. GSTನೇ ವಿರೋಧಿಸಿ ರಾಜಕಾರಣ ಮಾಡಿದ್ರಲ್ಲ, GSTನೇ ವಿರೋಧಿಸಿ ಕಟ್ಟಿದ್ರಲ್ಲ, ಆ ಜನ ಇವತ್ತು ಒಪ್ಕೊಳ್ಬೇಕು. GST ಕಾರಣಕ್ಕೆ ತೆರಿಗೆ ಜಾಸ್ತಿ ಆಯಿತು ಅಂದರೆ ಅವ್ರ ಸೋಲು ಅಂದರೆ GSTನ ವಿರೋಧಿಸಿದವರ ಸೋಲು. ನಂಬರ್ 1. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದೇ ಒಂದು ಸುಳ್ಳಿನ ಕಂತೆ. ನೀವೀಗ ಸಿದ್ದರಾಮಯ್ಯನವ್ರನ್ನ ಸುಳ್ಳುರಾಮಯ್ಯ ಅಂತ ಕರೆಯೋಕ್ಕೆ ಶುರುವಾಗಿದ್ದಾರೆ. ಹಿಂದೆ ವೀರಪ್ಪ ಮೊಯ್ಲಿಯವರಿಗೆ ಬಗ್ಗೆ ಹಂಗೆ ಹೇಳೋರು. ವೀರಪ್ಪ ಮೊಯ್ಲಿ ಬಾಯಿ ಬಿಟ್ಟರು ಸುಳ್ಳು ಹೇಳ್ತಾರೆ ಅಂತ ಹೇಳೋರು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದಾಗ. ಈಗ ವೀರಪ್ಪ ಮೊಯ್ಲಿಯವರಿಗಿಂತ ನಾನೇನು ಕಡಿಮೆ ಅಂತ ಸಿದ್ದರಾಮಯ್ಯನವರು ತೋರ್ಸೋಕೊಟ್ಟಿದ್ದಾರೆ. ಯಾಕೆಂದರೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ನೋಡಿ, 4,92,000 ಕೋಟಿ ಇವ್ರು ಬಂದ ಮೇಲೆ ಕೊಟ್ಟಿದ್ದಾರೆ. 4,91,000 ಕೋಟಿ ಯಾರು ನರೇಂದ್ರ ಮೋದಿಯವರು ಬಂದ ಮೇಲೆ ಕರ್ನಾಟಕ ಕೊಟ್ಟಿದ್ದಾರೆ. ನಿಮ್ಮ ಮನಮೋಹನ್ ಸಿಂಗು ಎಕನಾಮಿಸ್ಟು, ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಕರ್ನಾಟಕಕ್ಕೆ ಕೊಟ್ಟಿದ್ದು ಕೇವಲ 1,42,000 ಕೋಟಿ. ಅಂದರೆ ಹತ್ತತ್ರ 3,49,000 ಕೋಟಿ ರೂಪಾಯಿ ಜಾಸ್ತಿ ಮೋದಿಯವರು ಕೊಟ್ಟಿದ್ದಾರೆ. ದುಶ್ಮನ್ ಹೆಂಗಾಗ್ತಾರೆ ಕರ್ನಾಟಕಕ್ಕೆ? ದುಶ್ಮನ್ ಇದ್ದರೆ ಕಾಂಗ್ರೆಸ್ ದುಶ್ಮನ್ನು. ಆವಾಗ ನೀವು ಯಾವ ಇಂಜೆಕ್ಷನ್ ಕೊಟ್ಟರು ಹೇಳ್ತಾನೆ ಇರಲ್ಲ ಸಿದ್ದರಾಮಯ್ಯನವರು. ನೀವು ಯಾವ ಇಂಜೆಕ್ಷನ್ ಕೊಟ್ಟರು ಕುಯ್ಯಿ ಇಲ್ಲ ಕೈ ಇಲ್ಲ, ಮಾತಾಡ್ತಿರಲಿಲ್ಲ. ನೀವು ಮಕ್ಕಂ ಬಿಟ್ಟು 5 ವರ್ಷ ಏನು ಇಂಥದ್ದೊಂದು ಇದೆ ಅನ್ನೋದು ಪ್ರಸ್ತಾಪನೆ ತರಲಿಲ್ಲ. ಆಮೇಲೆ ಈಗಿರುವಂತ ಅಲ್ಲ, ನೀವು ಇದ್ರಲ್ಲ, ನೀವು 5 ವರ್ಷ ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ಅಂದ್ರೆ ಕರ್ನಾಟಕಕ್ಕೆ ಸೆಂಟ್ರಲ್ ಅಲ್ಲಿ ಮೋದಿ ಸರ್ಕಾರ ಇದೆ ಅಂದ ಕಾರಣಕ್ಕೆ ಕರ್ನಾಟಕದ ಬಿಜೆಪಿ ಕರ್ನಾಟಕ ಹಣ ವಾಪಸ್ ಬರೋದು ಬೇಕಿಲ್ಲ. ಇಲ್ಲ, ಖಂಡಿತ ಹಂಗಿಲ್ಲ. ಮತ್ತೆ ನೋಡಿ ಬೇರೆ ನೋಡಿ ಮಾದೇವಪ್ಪನವರು ನಿತಿನ್ ಗಡ್ಕರಿ ಅವ್ರನ್ನ ಹಾಡಿ ಹೊಗಳಿದಂಥ ರೆಕಾರ್ಡ್ ನನ್ನ ಹತ್ರ ಇದೆ. ಅವ್ರು ಹೇಳಿದ್ದಾರೆ, ಅತಿ ಹೆಚ್ಚು ಕರ್ನಾಟಕಕ್ಕೆ ರಾಷ್ಟ್ರೀಯ ಹೆದ್ದಾರಿ ಕೊಟ್ಟಿದ್ದು ನಿತಿನ್ ಗಡ್ಕರಿ ಅವರು, BJP ಸರ್ಕಾರ ಅಂತ ಅವರೇ ಹೊಗಳಿದ್ದಾರೆ. ಹಾಡಿ ಹೊಗಳಿರ್ಬೇಕಾದ್ರೆ ನಾವು ಅಂಕಿಅಂಶ ಇಟ್ಟು ಹೇಳಿದ್ದೀವಿ. ಮೋದಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿಲ್ಲ, ಅನ್ಯಾಯ ಮಾಡ್ತಾಯಿದೆ ಅನ್ನೋದು ನಿಮ್ಮ ಸುಳ್ಳು. ಮತ್ತು ಎರಡನೇದು, ನೀತಿ ಆಯೋಗದ ಸಭೆಗೆ ಮತ್ತು GST ಕೌನ್ಸಿಲ್ಗೆ ಒಮ್ಮೆಯೂ ಹೋಗದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಗೆ ಹೊರಗಡೆ ಪ್ರಶ್ನೆ ಮಾಡ್ತಾರೆ? ಅಂದರೆ ನಿಮ್ಮದನ್ನು ಹೇಗೆ ಪ್ರಶ್ನೆ ಮಾಡ್ತಾರೆ? ನನಗೆ ಇವರು ಅತಿ ಹೆಚ್ಚು ಬಾರಿ ಮಂಡಿಸ್ತವ್ರಲ್ವಾ. ಈಗ ಇವರು ಒಮ್ಮೆಯೂ ಹೋಗದೇ ಇರೋರು ಪ್ರಶ್ನೆ ಮಾಡ್ತಾರೆ. ಮತ್ತು ನೀತಿ ಆಯೋಗ ಬಂದಮೇಲೆ ಯಡಿಯೂರಪ್ಪನವ್ರು 2 ಬಾರಿ ಬಜೆಟ್ ಮಂಡಿಸಿರೋದು ನಿಮಗೆ ನೆನಪಿರಲಿ, 2 ಬಾರಿ. ನೀವು ತೆರಿಗೆ ಪದ್ಧತಿಗಳ ಬಗ್ಗೆ ಮಾತಾಡ್ತಿದ್ರಿ, ದಟ್ಸ್ ಫೈನ್. ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟ್ ಅಲ್ಲಿ 5,300 ಕೋಟಿ ಏನೋ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನ ಘೋಷಣೆ ಮಾಡಿದ್ದಷ್ಟೇ, ಈವರೆಗೂ ₹1 ಅದ್ರ ಮೇಲೆ ರಿಲೀಸ್ ಮಾಡಿಲ್ಲ. BJP ಸರ್ಕಾರ ಇದ್ದಾಗ ಇದನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ ನೀವು? ಒಂದು ಬೊಮ್ಮಾಯಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಬೊಮ್ಮಾಯಿ ಅವರು ನಾನು ಗಮನಿಸಿದ್ದೀನಿ, ಕೇಂದ್ರ ಏನು ಕೊಡುತ್ತೆ ಅದಕ್ಕೆ ಈಕ್ವಲೆಂಟಾಗಿ ಅನುದಾನವನ್ನು ರಾಜ್ಯವು ಬಿಡುಗಡೆ ಮಾಡಬೇಕು. ನೀವು ಬಿಡುಗಡೆ ಎಷ್ಟು ಮಾಡಿದಿರಿ ಹೇಳ್ರಿ ಅಂತ ಪ್ರಶ್ನೆ ಕೇಳಿದಾಗ ಒಬ್ಬರು ಉತ್ತರ ಕೊಡಲಿಲ್ಲ, ನಿರುತ್ತರರಾದರು ಕಾಂಗ್ರೆಸ್ಸಿಗರು. ನಿರುತ್ತರರಾದರು. ಘೋಷಣೆ ಆಗಿದ್ದು ನೀವು ಎಷ್ಟು ಬಿಡುಗಡೆ ಮಾಡಿ? ನಮಗೆ ಎಲೆಕ್ಷನ್ ಬಂದ್ಬಿಡ್ತಲ್ಲ. ನಿಮಗೆ ಇವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ನಮಗೂ ಎಲೆಕ್ಷನ್ ಬಂತು. ಅದಾದ ನಂತರ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ಸು, ನಾವು ಅಧಿಕಾರಕ್ಕೆ ಬರಲಿಲ್ಲ, ಅವರೇ ಕಾಂಗ್ರೆಸ್ ಬಂದಿದ್ದು ಅಧಿಕಾರಕ್ಕೆ. ಒಂದೇನೆಂದರೆ ತೆರಿಗೆಯಲ್ಲಿ ಅನ್ಯಾಯ ಆಗಿದೆ ಅನ್ನೋ ಸುಳ್ಳು. ಮತ್ತು ಅನ್ಯಾಯ ಮಾಡಿದರೆ ಅದು ಕಾಂಗ್ರೆಸ್ ಮಾಡಿರೋದು. ಅಂಕಿಅಂಶಗಳು ಹೇಳ್ತವೆ, ನಾನು ಮಾತಲ್ಲ, ಅಂಕಿಅಂಶಗಳು ಹೇಳ್ತವೆ. ಅನ್ಯಾಯ ಮಾಡಿದರೆ ಕಾಂಗ್ರೆಸ್ ಮಾಡಿರೋದು, ಅನ್ಯಾಯ ಆಗಿದೆ ಅನ್ನೋ ಸುಳ್ಳು. ಮತ್ತು ಈ ತೆರಿಗೆ ಪಾಲಿನ ಹಂಚಿಕೆ ಇದೆಯಲ್ಲ, ಅದು ಕಾಂಗ್ರೆಸ್ ಕಾಲದಲ್ಲೇ ನಿರ್ಣಯ ಆಗಿದ್ದು, ಈಗ ನಿರ್ಣಯ ಆಗಿದ್ದಲ್ಲ, ಅದು ಕ್ಯಾರಿ ಫಾರ್ವರ್ಡ್ ಆಗಿದೆ. ಬಹುಶಃ ಮುಂದೆ ಹಣಕಾಸು ಆಯೋಗ, ನೀತಿ ಆಯೋಗ ನಿರ್ಣಯ ಮಾಡಬೇಕಾದ್ರೆ ಹಿಂದೆ ಕಾಂಗ್ರೆಸ್ ಮಾಡಿದಂಥ ಅನ್ಯಾಯನ ಸರಿಪಡಿಸ್ಲಿಕ್ಕೆ ಮುಂದೆ ಬರುತ್ತೆ. ಇವರು ಯಾವಾಗ ಅಡ್ವೊಕೇಟ್ ಮಾಡಬೇಕಿತ್ತು, ಯಾವಾಗ ತನ್ನ ವಿರೋಧವನ್ನು ದಾಖಲಿಸ್ಬೇಕಾಗಿತ್ತು, ಆವಾಗ ದಾಖಲಿಸ್ಲಿಲ್ಲ. ಯಾಕೆ ದಾಖಲಿಸ್ಲಿಲ್ಲ ಅಂದರೆ ಇವರಿಗೆ ಈಗ ಹೇಳ್ತಾರಲ್ಲ, ದಮ್ಮೇ ಇಲ್ಲ, ಗಂಡಸ್ತನನೇ ಇಲ್ಲ ಅಂತಾರಲ್ಲ. ಆವಾಗೆಲ್ಲ ಏನಾಗಿತ್ತು? ಇವ್ರು ಹೇಳ್ತಾರೆ, ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ, ದಮ್ಮೇ ಇಲ್ಲ. ದಮ್ಮೇನಾಗಿತ್ತು?
ಈಗ ಯಾರು ಇಂಜೆಕ್ಷನ್ ಕೊಟ್ಟಿದ್ದಾರಾ? ಇಂಜೆಕ್ಷನ್ ಕೊಟ್ಟ ಮೇಲೆ ದಮ್ ಬಂತ, ಅಥವಾ ಎಲೆಕ್ಷನ್ ಬಂದು ಅಂತ ದಮ್ ಬಂತ? ಎಲೆಕ್ಷನ್ ಬಂದಾಗ ಗಣಗಸ್ತಿ ಕುಣಿತಾರಲ್ಲ, ಹಾಗೆ ನಿಮಗೆ ಬೇರೆ ಬೇರೆ ಮೈ ಮೇಲೆ ಬರೋಕ್ಕೆ ಶುರುವಾಗಿದ್ದಾವ? ಸರ್, ಈಗ ಬಿಜೆಪಿಲಿ ಒಂದು ಮೇಯರ್ ಸೀಟ್ ₹1 ಕೋಟಿ ಕೊಟ್ಟರೆ ಒಂದು ಮೇಯರ್ ಸೀಟ್ ಸಿಗುತ್ತೆ ಅಂತ ಆರ್ ಅಶೋಕ್ ಅವರಿಗೆ ನಾವು 1 ಕೋಟಿ ಕೊಟ್ಟಿದ್ದೆ ಅಂತ ಪದ್ಮರಾಜ್ ಅವರು ಹೇಳಿದ್ದಾರೆ. ಆರೋಪನ ನೇರವಾಗಿ ಮಾಧ್ಯಮಗಳ ಮುಂದೆ ಮಾಡಿದ್ದಾರೆ. ಅದೇನು ಕದ್ದು ಮುಚ್ಚಿ ಹೇಳಿದ್ದಲ್ಲ. 13 ವರ್ಷದ ನಂತರ ಅವರು ಆರೋಪ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಸುಳ್ಳಿದೆಯೋ ಎಷ್ಟು ಸತ್ಯ ಇದೆಯೋ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಆರೋಪ ಮಾಡಿರೋದು ಅವರ ಆರ್ ಅಶೋಕ್ ಅವ್ರ ಮೇಲೆ 13 ವರ್ಷದ ಮೇಲೆ ಮಾಡಿದ್ದಾರೆ. 13 ವರ್ಷದ ನಂತರ ಆರೋಪ ಮಾಡಿರೋದ್ರ ಸತ್ಯಾಸತ್ಯತೆ ಬಗ್ಗೆ ಸ್ವಾಭಾವಿಕವಾಗಿ ಒಂದು ಅನುಮಾನ ಬರುತ್ತೆ. ಅಷ್ಟು ಪ್ರಾಮಾಣಿಕವಾಗಿದ್ದರೆ ಅವರು ಅವತ್ತೇ ಆರೋಪ ಮಾಡೋರು. ಎರಡನೇದು, ದುಡ್ಡು ಕೊಟ್ಟು ಮೇಯರ್ ಆಗ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ದೇ ತಪ್ಪು. ಯಾಕೆಂದರೆ ನಿರ್ಣಯನ ನಮ್ಮ ಪಾರ್ಟಿಯಲ್ಲಿ ಒಬ್ಬರೇ ತಗೊಳ್ಳಲ್ಲ. ಹಂಗೆ ತಗೊಳ್ಳದೇ ಇದ್ದಾಗ ಹಂಗೆ ದುಡ್ಡು ಕೊಟ್ಟು ಆಗ್ಬೋದು ಅಂತ ಅಂದ್ಕೊಂಡಿದ್ದು ಅವ್ರು ತಪ್ಪು. ಹಾಗೆ ದುಡ್ಡು ಕೊಟ್ಟು ಆಗ್ಬೋದು ಅನ್ನುವಂಥ ಒಂದು ಪ್ರಾಮಾಣಿಕತೆ ಬಗ್ಗೆ ನೀವು ಹೆಂಗೆ ಸಾರಾಸಟ್ಟಾಗಿ ಅದನ್ನ 100% ಒಪ್ಕೊಳ್ಳೋಕ್ಕಾಗತ್ತೆ? ಹಾಗಾಗಿ 13 ವರ್ಷದ ನಂತರ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನನಗೇನು, ನಾನು ಮಾಧ್ಯಮದಲ್ಲಷ್ಟೇ ನೋಡಿದ್ದೀನಿ.